ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ವಿಪಕ್ಷ ನಾಯಕರಾದ ಆರ್ ಅಶೋಕ್ ನಾರಾಯಣಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಇವರ ಜೊತೆಗೆ ಶಾಸಕ ಎಸ್ ಸುರೇಶ್ ಕುಮಾರ್ ಸಹ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಕೆಪಿಎಸ್ಸಿಯಲ್ಲಿ ನಡೆದಂತಹ ಪಶು ವೈದ್ಯರ ಈ ಒಂದು ನೇಮಕಾತಿ ಅಕ್ರಮದಲ್ಲಿ ಬಹಳ ದೊಡ್ಡ ಒಂದು ಅಕ್ರಮ ನಡೆದಿತ್ತು. ಒಂದು ಹುದ್ದೆಗೆ 60 ರಿಂದ 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಇಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಎಂಬ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ನಾರಾಯಣಸ್ವಾಮಿ ಇವರು ನಿಯೋಗಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕಚೇರಿಗೆ ಭೇಟಿ ಕೊಟ್ಟು ಮಾತುಕತೆ ಮಾಡ್ತಾ ಇದ್ದಾರೆ ಎಂಬ ಮಾಹಿತಿ ಗೊತ್ತಾಗ್ತಾ ಇದೆ. ನಾವು ಗಮನಿಸಿದ್ವಿ, ಕೆಪಿಎಸ್ಸಿ ಪಶುವೈದ್ಯರ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣ ಬೆಳಕಿಗೆ ಬಂದಿತ್ತು. ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಈಗ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದೆ. ನೋಡಿ, ಕೆಪಿಎಸ್ಸಿಯಲ್ಲಿ ಇರುವಂತಹ ಒಂದು ಪಶುವೈದ್ಯಾಧಿಕಾರಿ ಒಂದು ಹುದ್ದೆಗೆ 60 ರಿಂದ 80 ಲಕ್ಷ ಇಲ್ಲಿ ದುಡ್ಡನ್ನ ಪೀಕ್ತಾರೆ ಅಂತ ಅಂದ್ರೆ ಎಷ್ಟು ಜನ ಆಕಾಂಕ್ಷಿಗಳಿರ್ಬೋದು, ಎಷ್ಟು ಕೋಟಿ ರೂಪಾಯಿ ದುಡ್ಡು ಮಾಡಿರ್ಬೋದು ಅಲ್ಲಿ ಅಂತ ಹೇಳಿ. ಈಗ ಈ ಒಂದು ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ಈ ಒಂದು ನಿಯೋಗದಲ್ಲಿ A1 ಆರೋಪಿ ಶಿವಶಂಕರಪ್ಪ ಸಾಹುಕಾರ್ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇಲ್ಲಿ ಮಾತ್ರ ಅಲ್ಲದೆ ಸ್ವಜನ ಪಕ್ಷಪಾತ ಉಪಯೋಗಿಸಿ ತಮ್ಮ ಮಕ್ಕಳಿಗೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಟ್ಟು ಕೆಲಸ ಕೊಡುವಲ್ಲೂ ಕೂಡ ಇವರೇ ಶಿವಶಂಕರಪ್ಪ ಸಾಹುಕಾರ್ A1 ಆರೋಪಿ ಆಗಿದ್ರು. ಈಗಲೂ ಕೂಡ ಈ ಒಂದು ಕೆಪಿಎಸ್ಸಿ ಹುದ್ದೆಯಲ್ಲೂ ಕೂಡ ಭ್ರಷ್ಟ ಆರೋಪಿಯಾಗಿ ಮತ್ತೆ ಸಾಬೀತು ಮಾಡಿಸಿದ್ದಾರೆ. ಈಗ ವಿಪಕ್ಷ ನಾಯಕರಾದಂತಹ ಅಶೋಕ್ ಹಾಗೆ ನಾರಾಯಣಸ್ವಾಮಿ ಮತ್ತೆ ಶಾಸಕ ಎಸ್ ಸುರೇಶ್ ಕುಮಾರ್ ಈಗ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಸಿಬಿಐ ತನಿಖೆಗೆ ನೀಡಬೇಕು ಅಂತ ಹೇಳಿ ಈಗ ಕೇಸರಿ ಪಡೆ ಒತ್ತಾಯ ಮಾಡ್ತಾ ಇದೆ. ಆಂತರಿಕ ತನಿಖೆ ಬೇಡ ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಆಂತರಿಕವಾಗಿ ಆಗೋದೇ ಬೇಡ, ಬಹಿರಂಗವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡಿಬೇಕು, ಸುಳ್ಳು ಸತ್ಯ ಏನೇನಿದೆ ಎಲ್ಲ ಬಯಲಿಗೆ ಬರಬೇಕು ಅಂತ ಹೇಳಿ ನಿಷ್ಪಕ್ಷಪಾತ ತನಿಖೆ ಬೇಕು ಅಂತ ಹೇಳಿ ಈಗ ಅಶೋಕ್ ಇಲ್ಲಿ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಈಗ ಕೇಸರಿ ಪಡೆ ಒತ್ತಾಯ ಮಾಡ್ತಾ ಇದೆ. ನಾವು ಗಮನಿಸಿದ್ವಿ, ಈ ಒಂದು ಕೆಪಿಎಸ್ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಸಾಹುಕಾರ್ ಅವರ ಹೆಸರು ಈ ಹಿಂದೆಯೂ ಕೂಡ ಕೇಳಿಬಂದಿತ್ತು. ಅಲ್ಲಿ ಸ್ವಜನ ಪಕ್ಷಪಾತ ಮಾಡಿ ತಮ್ಮ ಇಬ್ಬರು ಪುತ್ರಿಯರಿಗೆ ಫೇಕ್ ಡಾಕ್ಯುಮೆಂಟ್ ಅನ್ನ ಮಾಡಿಕೊಟ್ಟು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿದಲ್ಲದೆ ಸರ್ಕಾರದಲ್ಲಿ ಉದ್ಯೋಗ ಸಿಗುವಂತಲೂ ಕೂಡ ಮಾಡಿಕೊಟ್ಟಿದ್ರು. ಆ ಕೆಲಸ ಸಾಕು ಅನಿಸ್ಲಿಲ್ವೇನೋ, ಈಗ ಪಶುವೈದ್ಯರ ನೇಮಕಾತಿಯಲ್ಲೂ ಕೂಡ ಅಕ್ರಮ ಎಸಗಿರುವಂತದ್ದು. ಒಂದು ಹುದ್ದೆಗೆ 60 ರಿಂದ 80 ಲಕ್ಷ ಪೀಕಿದ್ದಾರೆ. ಎಷ್ಟೋ ಆಕಾಂಕ್ಷಿಗಳು ಕಷ್ಟಪಟ್ಟು ಪರೀಕ್ಷೆ ಬರೆದು ನಮಗೆ ಇದರಲ್ಲಿ ಸೆಲೆಕ್ಷನ್ ಆಗ್ತೀವಿ, ಕೆಲಸ ಸಿಗುತ್ತೆ ಅಂತ ಕಾಯ್ತಿರುವಂತಹ ಅಷ್ಟು ಪ್ರಾಮಾಣಿಕ ಒಂದು ಆಕಾಂಕ್ಷಿಗಳಿಗೆ ಇದು ನೇರ ಹೊಡೆತ ಅಂತ ಹೇಳ್ಬೋದು. ಹಾಗಾಗಿ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಈಗ ಬಿಜೆಪಿ ನಿಯೋಗ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಭೇಟಿ ಕೊಟ್ಟಿದೆ. ಅದು ಕೂಡ ನೋಡಿ, ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಅಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರೆ, ಅದಾದ ನಂತರದಲ್ಲಿ ಈಗ ಬಿಜೆಪಿ ನಿಯೋಗ ಈಗ ಭೇಟಿ ಕೊಟ್ಟಿರುವಂತದ್ದು ವಿಪಕ್ಷ ನಾಯಕರಾದ ಆರ್ ಅಶೋಕ್ ಹಾಗೆ ನಾರಾಯಣಸ್ವಾಮಿ ಮತ್ತೆ ಶಾಸಕ ಎಸ್ ಸುರೇಶ್ ಕುಮಾರ್ ಸಹ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಡೋದು ಮಾತ್ರವಲ್ಲ, ಸಿಬಿಐ ತನಿಖೆಗೂ ಕೂಡ ಸ್ಪೆಷಲ್ ಆಗಿ ಈ ಒಂದು ಸ್ಟೋರಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ಹೇಳಿ ಕೇಸರಿ ಪಡೆ ಇಲ್ಲಿ ಒತ್ತಾಯ ಮಾಡ್ತಾ ಇದೆ. ಜೊತೆಗೆ ಆಂತರಿಕ ತನಿಖೆ ದಯವಿಟ್ಟು ಬೇಡ, ಬಹಿರಂಗವಾಗಿ ತನಿಖೆ ಆಗಲಿ ಅಂತ ಬಿಜೆಪಿ ನಾಯಕರು ಈಗ ಪಟ್ಟಣ ಹಿಡಿದಿದ್ದಾರೆ. ಜೊತೆಗೆ ಈ ಒಂದು ಕೆಪಿಎಸ್ಸಿ ಹುದ್ದೆ ಅಕ್ರಮದಲ್ಲಿ ಯಾರ್ಯಾರಿದ್ದಾರೆ, ಯಾವೆಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ, ಅಧಿಕಾರಿಗಳನ್ನ ಹೊರತುಪಡಿಸಿ ಯಾವ ಸಚಿವರು ಬೇರೆ ಯಾರೆಲ್ಲ ಇದ್ರೂ ಕೂಡ ಮುಲಾಜಿಲ್ಲದೆ ಅವರ ಮೇಲೆ ಕ್ರಮ ಆಗಬೇಕು. ಸಿಬಿಐ ತನಿಖೆ ಆಂತರಿಕವಾಗಿ ಆಗೋದಿಲ್ಲ, ಬಹಿರಂಗವಾಗಿ ತನಿಖೆ ಆಗಲಿ, ನಿಷ್ಪಕ್ಷಪಾತ ತನಿಖೆ ಆಗಲಿ, ಅನ್ಯಾಯ ಆದಂತಹ ಆಕಾಂಕ್ಷಿಗಳಿಗೆ ನ್ಯಾಯ ಸಿಗ್ಲಿ ಅನ್ನುವಂಥದ್ದು ಈಗ ಆರ್ ಅಶೋಕ್ ಅವರ ಒತ್ತಾಯ ಆಗಿದೆ. ಸೊ ಹಾಗಾಗಿ ಈಗ ಈ ಒಂದು ತನಿಖೆ ಕೆಪಿಎಸ್ಸಿ ಅಕ್ರಮ ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು. ಶಿವಶಂಕರಪ್ಪ ಸಾಹುಕಾರ್ ಅವರ ಹೆಸರು ಈ ಹಿಂದೆಯೂ ಕೂಡ ಕೇಳಿ ಬಂದಿತ್ತು. ಈಗ ಮತ್ತೆ ಈ ಒಂದು ಕೆಪಿಎಸ್ಸಿ ಹುದ್ದೆ ಪಶುವೈದ್ಯಾಧಿಕಾರಿ ನೇಮಕಾತಿ ಹುದ್ದೆಯಲ್ಲಿ ಮತ್ತೆ 60 ರಿಂದ 80 ಲಕ್ಷ ರೂಪಾಯಿ ದುಡ್ಡು ತೆಗೆದುಕೊಂಡವರ ಪೈಕಿ ಇವರ ಹೆಸರು ಮತ್ತೆ A1 ಆರೋಪಿಯಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರಾಗಿರ್ಬೋದು, ಆರ್ ಅಶೋಕ್, ನಾರಾಯಣಸ್ವಾಮಿ ಇಷ್ಟೂ ಜನರು ಕೂಡ ಈಗ ಕಚೇರಿಗೆ ಭೇಟಿ ಕೊಟ್ಟು ಕಂಪ್ಲೇಂಟ್ ಅನ್ನು ಕೂಡ ರೇಸ್ ಮಾಡಿದ್ದಾರೆ. ಕಂಪ್ಲೇಂಟ್ ರೇಸ್ ಮಾಡೋದಷ್ಟೇ ಅಲ್ಲ, ಸಿಬಿಐ ತನಿಖೆಗೂ ಕೂಡ ಒತ್ತಾಯಿಸಿದ್ದಾರೆ. ಹಾಗಾಗಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಯಾವುದೇ ಅಧಿಕಾರಿ ಸಚಿವರು ಅವರು ಇವರು ಅಂತ ಮುಲಾಜಿಲ್ಲದೆ ತನಿಖೆ ನಡೆಯಬೇಕು, ಆಕಾಂಕ್ಷಿಗಳಿಗೆ ನ್ಯಾಯ ಸಿಗಬೇಕು, ಮತ್ತೆ ಈ ತರದ ಒಂದು ಭ್ರಷ್ಟ ಅಧಿಕಾರಿಗಳು ಇಲ್ಲಿಗೆ ಕೊನೆಯಾಗಬೇಕು ಅಂತ ಹೇಳಿ ತಮ್ಮ ಅಸ್ತ್ರವನ್ನ ಈಗ ಹೂಡಿದ್ದಾರೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತರದ ಒಂದು ತನಿಖೆ ಆಗುತ್ತೆ, ಇದರ ಒಳಗೆ ಇನ್ನ ಯಾರೆಲ್ಲ ಹೆಸರು ತಳುಕು ಹಾಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.